ಎಲ್ಲರಿಗೂ ನಮಸ್ಕಾರ. ಡ್ಯಾಡ್ ಲಿಟಿಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ಡೈಲಿ ಬ್ಲಾಗ್ಗೆ ಸ್ವಾಗತ ನಿಮಗೆಲ್ಲರಿಗೂ. ನನ್ನ ಡೈಲಿ ಬ್ಲಾಗ್ ಇವತ್ತಿಂದ ಮೂರನೇ ದಿನ ಆಗಿರೋದ್ರಿಂದ ನಾನು ಬ್ಲಾಗ್ ಬಂದು ಇವತ್ತು ಸಿಂಪಲಾಗಿ ಮಾಡ್ತಿದ್ದೀನಿ, ತುಂಬ ಹೆವಿಯಾಗಿ ಏನು ಮಾಡ್ತಿಲ್ಲ. ಇವತ್ತು ಮಾರ್ನಿಂಗ್ ಬ್ಲಾಗ್ ಬಂದು ನಂದು ಏನಂದರೆ, ಇವತ್ತು ಬೇಗ ಎದ್ದು ಒಂದು ಸ್ವಲ್ಪ ಈಚೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡ್ಬಂದೆ. ಇವತ್ತು ಬೇಗನೆ ಎದ್ದು ಪೊಂಗಲ್ ಮಾಡಿಬಿಟ್ಟಿದ್ದೆ. ಟೈಮು 5:30ಗೆ ಎಚ್ಚರ ಆಗೋಯ್ತು. ಪೊಂಗಲ್ ಮಾಡಿ ಇಕ್ಬಿಟ್ಟು ಏನು ಪೊಂಗಲ್ ಮೊಸರು ಬಜ್ಜಿ ಮಾಡಲಾ ಬೇಡ ಅಂತ ಯೋಚನೆ ಮಾಡಿದೆ. ಬರೀ ಯಾರಪ್ಪ ತಿರ್ಗಾನು ಮೊಸರು ಬಜ್ಜಿ ಮಾಡ್ತಾರೆ, ಇವತ್ತು ತಿರ್ಗಾನು ಅಂತ ಪೊಂಗಲ್ಗೆ ಇದು ಮಾಡಿಕೊಂಡೆ. ಬೆಳಿಗ್ಗೆ ಹೊತ್ತು ಆಫೀಸಿಗೆ ಬೇರೆ ಹೋಗ್ತೀನ, ಬ್ಲಾಗು ಮಾಡ್ತೀನಿ. ಒಂದು ಸ್ವಲ್ಪ ಖುಷಿ ಅನಿಸ್ತಿದೆ, ಯಾಕಂದರೆ ನಾನು ತುಂಬ ನೋವಲ್ಲಿರೋದ್ರಿಂದ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ. ಒಂದೊಂದ್ಸಲಿ ಏನು ಅನಿಸುತ್ತೆ ಅಂದರೆ, ತುಂಬ ಕಷ್ಟ ಅನಿಸ್ತಿದೆ ಮನಸ್ಸು. ಆದರೆ ಏನು ಮಾಡೋದು, ಜೀವನ ಸಾಗಿಸಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಏನು ಮಾಡೋದು, ನನ್ನ ಜೀವನ ಇಷ್ಟೇ ಆಗೋಯ್ತಾ? ಯಾಕೆ ಹಿಂಗಾಯ್ತು ನಮ್ಮ ಜೀವನದಲ್ಲಿ? ಯಾವತ್ತೂ ಈ ಥರ ಆಗಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಜೀವನ ನಡೆಸೇಬೇಕು. ನಂದು ಇವತ್ತು ಲಂಚ್ ಬಾಕ್ಸ್ಗೆ ನಾನು ಏನೇನು ಹಾಕ್ಕೊತೀನಿ ಅಂತ ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ ನೋಡಿ. ಇವತ್ತು ನಾನು ನನ್ನ ಲಂಚ್ ಬಾಕ್ಸ್ಗೆ ಪೊಂಗಲ್ ಮಾಡಿದ್ನಲ್ಲ, ಪೊಂಗಲ್ ಹಾಕ್ಕೊಂಡೆ. ಪೊಂಗಲ್ಗೆ ನಾನು ಜಾಸ್ತಿ ಮೀಡಿಯಮ್ಮಾಗಿ ನೀರಾಗಿರುತ್ತಲ್ಲ, ನಂಗೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇಷ್ಟ. ನಾನು ತಿಂತೀನಿ, ಪೊಂಗಲ್ ಅಂದರೆ ನಂಗೆ ತುಂಬ ಇಷ್ಟ. ಪೊಂಗಲ್ ಹಾಕ್ಕೊಂಡೆ. ಹಾಗೆ ನಿನ್ನೆ ನೈಟು ಬಸವನಗುಡಿಲಿ ನಾನು ಒಬ್ಬಟ್ಟು ತೊಗೊಬಂದಿದ್ದೆ. ಅದು ನನಗೆ ಹಾಲು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಕಾಯಿ ಒಬ್ಬಟ್ಟು ಸೇಮ್ ಗಸಗಸೆ ಪಾಯಸದ ಥರನೇ ಇರುತ್ತೆ. ನಮ್ಮಮ್ಮ ಅವರೆಲ್ಲ ನಗ್ತಿದ್ರು, ಏನಕ್ಕೆ ಹಾಲು ಹಾಕ್ಕೊಂಡು ತಿಂತಿದ್ಯಾ ಅಪ್ಪ ಅಂತ. ನಂಗೆ ತುಂಬ ಇಷ್ಟ ಕಾಯಿ ಒಬ್ಬಟ್ಟು, ತುಂಬ ಇಷ್ಟ ನನಗೆ ಹಾಲು ಹಾಕ್ಕೊಂಡು ತಿನ್ನೋಕ್ಕೆ. ಮತ್ತು ನಮ್ಮಮ್ಮ ಮೊನ್ನೆ ಆಪಲ್ ತಂದಿದ್ರು, ಅದನ್ನು ಕಟ್ ಮಾಡಿ ಕ್ಯಾರಿಯರ್ಗೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಆಪಲ್ ಒಂದು ಅರ್ಧಕ್ಕರ್ಧ ಉಳ್ಕನೇ ಆಗೋಗಿತ್ತು. ಅದನ್ನೆಲ್ಲ ಸೈಡಿಗೆ ಕಟ್ ಮಾಡಿ ಕ್ಯಾರಿಯರ್ಗೆ ಹಾಕ್ಕೊಂಡು ಇವತ್ತು ಪೊಂಗಲು, ಒಬ್ಬಟ್ಟು ಮತ್ತು ಆಪಲ್ಲು, 3 ಪೊಂಗಲು, ಒಬ್ಬಟ್ಟು, ಆಪಲ್ಲು ಇಷ್ಟು ನನ್ನ ಲಂಚ್ ಬಾಕ್ಸಿಗೆ ನಾನು ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಲಂಚ್ ಪ್ಯಾಕಿಂಗ್ ಆಯಿತು. ನಂದು ಇವತ್ತಿನ ಬ್ಲಾಗು ಮುಗಿತಾ ಇದೆ. ಈಗ ನನ್ನ ಆಫೀಸ್ ಡ್ಯೂಟಿ, ನನ್ನ ಆಫೀಸ್ಗೆ ನಾನು ಹೋಗಲೇಬೇಕು. ಏನು ಮಾಡೋದು, ಸಾಗಲೇಬೇಕು, ಜೀವನ ಸಾಗಿಸೇಬೇಕು. ಇವತ್ತು ನನ್ನ ಬ್ಲಾಗೂ ಮುಗೀತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.